ಕನ್ನಡ ಕಲಾಭಿಮಾನಿಗಳು, ಕಲಾ ರಸಿಕರು, ಕಲಾ ಪೋಷಕರು, ಕನ್ನಡಕ್ಕಾಗಿ ಕೈಯೆತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ. ಕನ್ನಡಕ್ಕಾಗಿ ಕೊರಳೆತ್ತು ಅಲ್ಲಿ ಪಾಂಚಜನ್ಮವೇ ಮೂಡುತ್ತದೆ ಎಂಬ ಕವಿ ದಿಗ್ಗಜ ರಾಷ್ಟ್ರಕವಿ ಕುವೆಂಪುರವರ ಅಭಿಲಾಷೆಯೊಂದಿಗೆ ಶ್ರೀ 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 ಮಲ್ಲಾಲಿಂಗೇಶ್ವರ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿ ವತಿಯಿಂದ ಸಂಗೀತ ನಿರ್ದೇಶಕರಾದಂತಹ ಸತೀಶ್ ಅವರು ಅವರ ದಕ್ಷ ನಿರ್ದೇಶನದೊಂದಿಗೆ ಈ ಸುಂದರ ಪೌರಾಣಿಕ ನಾಟಕವನ್ನ ಅಭಿನಯಿಸಲಿದ್ದೇವೆ. ವಾದ್ಯವೃಂದದವರಿಂದಾಗಲಿ ಪಾತ್ರವೃಂದದವರಿಂದಾಗಲಿ ಯಾವುದೇ ತಪ್ಪು ತಗಲು ನುಡಿಗಳು ಕಂಡು ಬಂದಲ್ಲಿ ಅವರನ್ನು ಅನುಸರಿಸಿದಂತೆ ಮನ್ನಿಸಿ ಅವರನ್ನು ಪಾತ್ರರಾಗಿ ಮನ್ನಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ಮನವಿಯನ್ನ ಪ್ರೇರೇಪಿಸುತ್ತೇನೆ.
ಹಾಗೆ ಪ್ರಿಯ Bye.
ಸಖಿ?
ನಮಸ್ಕಾರ.
ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು ಸಹ ಆ ಪರಮಾತ್ಮನ ಕರುಣೆಯು ಇನ್ನು ನನ್ನ ಮೇಲೆ ಬಾರಲಿಲ್ಲವಲ್ಲ. ಇರಲಿ, ನಾನೇ ದ್ವಾರಕಿಗೆ ಹೋಗಿ ಪರಮಾತ್ಮನನ್ನು ಕಾಣುವೆನು.
ಮೊದಲೇ ದಾರಿಕೆಗೆ ಹೊರಟಿರುವುದಲ್ಲ. ಆತನಿಗಿಂತ ಮೊದಲ ದಾರಿಕೆಗಾಗಿ ಶ್ರೀಕೃಷ್ಣ ಸಹಾಯ ಪಡೆಯುವನು. Oh,
ಜಾಗೃತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳೆಯುತ್ತಿರುವ ನಮ್ಮನ್ನು ಬೆಳಗಿನ ಕಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಅರಿಸಿ ಅಮೃತತ್ವವನ್ನು ಕೊಡು. ಏಳು ಚಕ್ರಪಾಣಿ ಏಳು, ಈ ಮೂರು ಲೋಕದ ಮಂಗಲವು ನಿನ್ನನ್ನೇ ಸೇರಿದೆ. ಪಾಂಡವರ ರಾಜವರಣ್ಯ ಬ್ರಹ್ಮಾಂಡದೊಳು ನೀನ ಶರಣ್ಯ. ಪಾಂಡವರ ರಾಜವರಣ್ಯ ಬ್ರಹ್ಮಾಂಡದೊಳು ನೀನ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮರಗಿದೆನೋ. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮರಗಿದೆನೋ. ಹೊರತದಿ ಬಂದು ಕಾಯ್ದ ನೀನೆಂದು ಇಂದು ಮೌನವೇ ಜನಾರ್ದನ.
ವದನ ಓ ಸಿಂಧು ಶಯನ ಸುಂದರ ವದನ ನಿಗಿಸುಲೋಕದ ಭವ ಬಂಧನ ನಿಗಿಸುಲೋಕದ ಭವ ಬಂಧನ ಓ ಸಿಂಧು ಶಯನ ಸುಂದರ ವದನ ಕೇಳು ಜನಾರ್ದನ. ಯಾರು? ಧನಂಜಯ. ಎಲ್ಲರೂ ಕುಶಲವೇ? ಒಂದು ಎಷ್ಟು ಚೇಚೆ ಒಂದು ಎಷ್ಟು ಹೊತ್ತಾಯಿತು? ಚೇಚೆ ಈ ಚರಣ ದಡಿಯಲ್ಲೇಕೆ ಕುಳಿತ ಪಾರ್ಥ? ಪಾರ್ಶ್ವದಲ್ಲಿ ಪೀಠವಿರಲಿಲ್ವೇ? ಪರಮಾತ್ಮ, ತಮ್ಮ ಚರಣ ಸನ್ನಿಧಿಯೇ ಸ್ಥಾನ. ಅದೇ ನನಗೆ ಮಹಾಪ್ರಸಾದವಲ್ಲವೇ ದೇವ? ಹೌದು ದೇವ, ಯಾರು? ನಾನು ಚಕ್ರೇಶ್ವರ. ಓಹೋ ಭಾವ, ಸೌಖ್ಯವೇ? ಸಮಾಚಾರವೇನು? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಹುದಾಗುತ್ತಲ್ಲ. ಕುರು ಚಕ್ರವರ್ತಿಯಾದ ನೀನು ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಭಾವ. ಕೃಷ್ಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತ ನಿದ್ರಾ ವೇಷಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರಗೊಳ್ಳ ನೀನು ನಿನ್ನ ಪ್ರಾಣ ಮಿತ್ರ ಅರ್ಜುನನು ಬಂದೊಡನೆ ಎದ್ದು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟಿಯಲ್ಲ. ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀನು ಬಂದದನ್ನು ನಾನು ನೋಡಲೇ ಇಲ್ಲ. ಅದು ಆಗಿರಲಿ, ನೀವೀರರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣ? ಕೃಷ್ಣ, ಹಾಡ್ ಕಿತ್ತಿನಂತೆ ಹಾಡ್ಗರಿದು ಏಕರ ಸಂಗ್ರಾಮವು ಸಿದ್ಧವಾಗಿರುವುದು. ಅದರಲ್ಲಿ ನಿಮ್ಮನ್ನು ಪ್ರಾರ್ಥಿಸಲು ಬಂದಿರುವನು ಕೃಷ್ಣ. ಭಾವ ಏನು? ಮತ್ತೆ ಕುರುಪಾಂಡವರ ಸಂಗ್ರಾಮವೇ? ಬೇಡ ಬೇಡ ಭಾವ. ಭಾವ, ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು, ಕೇಳುವೆಯಾ? ಏನು ಹೇಳು ಮಾವ? ರಾಜ್ಯ ಗದ್ದುಗೆಯ ಮಹದಾತೆಯಿಂದ ಯುದ್ಧದ ಹಮಲೇರಿ. ಭಾವ ಕೃಷ್ಣ, ಜಗದ್ದುಗೆಯ ಮಹದಾತೆಯಿಂದ ಯುದ್ಧದ ಅಮಲೇರಿ ಸಮರ ಸಾರುವುದರ ಪ್ರಯುಕ್ತ ಸಾವನ್ನಪ್ಪುವುದು ಕುರು ಪಾಂಡವರೆಂದರಿದೆಯ ಭಾವ. ಭರತ ಭೂಮಾತೆಯ ಸಹಿತ ನಾಡಿನ ಸಮಸ್ತ ಸೈನ್ಯವೇ ಹರಿದು ನಾರಿ ಮುತ್ತೈದೆಯರು ತಮ್ಮ ಮಾಂಗಲ್ಯಗಳನ್ನು ಕಿತ್ತೆಸೆದು ರಕ್ತದ ಮಡುವಿನ ಹುಡುಕಾಡತೊಡಗುವರು. ತಮ್ಮ ಪತಿಪುತ್ರರ ಶವಗಳ ಬೆಟ್ಟದ ಮಡುವಿನೋ ಹುಡುಕಾಡತೊಡಗುವರು. ತಮ್ಮ ಪತಿಪುತ್ರರ ಶವಗಳ ಕೃಷ್ಣ,
ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜ ನಾಡಿದ ಈ ನೆಲವೋ ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜ ನಾಡಿದ ಈ ನೆಲವೋ ಯಾರಲೇ ಗಮನಿಸಿದರೆ ಸಮಾಧಾನ ಕಾಣುವುದು ಗಮನಿಸಿದರೆ ಸಮಾಧಾನ ಕಾಣುವುದು ಧರಣಿ ನಾರಿಯ ವಿವರಿಸಿದಳ ಧರಣಿ ನಾರಿಯ ರನುವರಿಸಿದಳ ಯಾರೊಡನೆ ಸಮಾಗಮ ಬಯಸುವ ಯಾರೊಡನೆ ಸಮಾಗಮ ಬಯಸುವ ಎಂಬ ವಿಚಾರವ ಅನುಸರಿಸೋ ಗುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗಿರುವುದಾಯ ಗುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗಿರುವುದಾಯ ಅನುಜರಿಗನ್ಯಾಯ ಗೈವುದು ನ್ಯಾಯವೇ ಅನುಜರಿಗನ್ಯಾಯ ಗೈವುದು ನ್ಯಾಯವೇ ಸಹಜಾದರಿಗೆ ಸಮಭಾಗ ಸಹಜಾದರಿಗೆ ಸಮಭಾಗ ನೀಡಿ ಮುಂದಿನ ಸಂಗತಿಗಾದೋ ಮುಂದಿನ ಸಂಗತಿಗಾದೋ ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜ ನಾಡಿದವೋ ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜ ನಾಡಿದ ನೆಲವೋ ಯಾರನೇ ಸ್ಥಿರವಾಗುವುದಿಲ್ಲ ಗಮನಿಸಿದರೆ ಸಮಾಧಾನ ಕಾಂಬುದೋ ಗಮನಿಸಿದರೆ ಸಮಾಧಾನ ಕಾಂಬುದೋ ಧರಣಿ ನಾರಿಯ ಧರಣಿ ನಾರಿಯ ರನುವರಿಸಿದಳು ಯಾರೊಡನೆ ಸಮಾಗಮ ಬಯಸಿ ಯಾರೊಡನೆ ಸಮಾಗಮ ಬಯಸಿ ವಿಚಾರವ ಅನುಸರಿಸೋ 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 ಭಾವ ಹೀಗಿರುವಾಗ ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರಾದ ನೀವು ಒಡೆದಾಡಿ ಮಣಿಯುವುದು ಬೇಡ ನನ್ನ ಮಾತನ್ನು ಕೇಳು ಭಾವ ಕೃಷ್ಣ ಭಾವ ರಾಜನೀತಿಯಲ್ಲಿ ನಿನಗಿಷ್ಟ ಹೆಚ್ಚಿನ ಪರಿಶ್ರಮವು ನನಗೆ ಉಂಟು ನಿನ್ನ ಉಪದೇಶವನ್ನು ಬಿಟ್ಟು ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸು ಮುಕುಂದ. ಅರ್ಜುನ ಅರ್ಜುನ ಪರಮಾತ್ಮ ಕೇಳಿದೆಯಾ ನಿಮ್ಮ ಅಣ್ಣನ ಆಡ್ತಿರುವ ಮಾತುಗಳನ್ನ? ನೀನು ಸಹ ಈ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದೆ ಎಂದು ಪರಮಾತ್ಮ ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಪಾರ್ಥ? ಪರಮಾತ್ಮ ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ತಮ್ಮ ಕೃಪಾ ಭಾಗ್ಯವನ್ನು ಪಡೆದವನು ನಾನು. ಆದುದರಿಂದ ನೀನು ನನಗೆ ಸಹಾಯ ಮಾಡಲೇಬೇಕು ದೇವ. ಸಾಧ್ಯವಿಲ್ಲ ಮುಕುಂದ. ಮೊದಲು ನಿಮ್ಮ ಬಳಿಗೆ ಯಾರು ಬಂದವರು ಅವರ ಪಕ್ಷವನ್ನು ವಹಿಸುವುದು ವಿರೋಧಿತವಾದ ಧರ್ಮ. ನೀನು ವೀರನು ನ್ಯಾಯಾಶೀಲನು, ಮೊದಲು ನಿನ್ನ ಬಳಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದೆ. ಆದರೆ ಧರ್ಮವನ್ನೇ ಪಾಲಿಸುತ್ತಾಗುವುದು ಕೃಷ್ಣ.
ದುರ್ಯೋಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ಯಾವ ಸಲುವಾಗಿ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಆತನನ್ನು ಕಂಡೆ. ಕಂಡ ಮಾತ್ರಕ್ಕೆ ಆತನು ನಿನಗಿಂತ ಚಿಕ್ಕವನು ಇರಬಹುದು. ತನಗೆ ಬೇಕಾದದನ್ನು ಮೊದಲು ಕೇಳುವ ಅಧಿಕಾರ ಆತನಿಗಿರುವುದು. ಎಲ್ಲ ಕಪಟಿ. ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಈಗ ಕೇಳಿರಿ. ಅಪ್ರತಿಮ ವೀರ ಭಟರುಗಳಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಯಾದವರ ಅಶ್ವೈಣಿ ಸೈನ್ಯ ಒಂದು ಕಡೆ, ನಿರಸನೂ ಆದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆ. ನಿರಸ್ತನು ಆತನು ಕಟ್ಟಿಕೊಂಡು ನನಗಾಗಬೇಕಾದ ಪ್ರಯೋಜನವೇನು? ಕೃಷ್ಣ, ಬಲರಾಮ ಸಹಿತ 11 ಅಶ್ವಣಿ ಸೈನ್ಯವೇ ನನ್ನ ವಶವಾಗಲಿ. ಭಲೆ ಭಲೆ ಭಾವ, ಸಾಹಸಕ್ಕೆ ತಕ್ಕದನ್ನೇ ಪಡೆದುಕೊಂಡೆ. ನಡೆ ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಕೃಷ್ಣ, ಭಾವ ನಾನಿನ್ನು ಬರಲೇ? ನಡೆ ಭಾವ. ಕೃಷ್ಣ, ಭಲೆ ಕಪಟ ನಾಟಕ ಸೂತ್ರಧಾರಿ ಭಲೆ. ಈ ನಿನ್ನ ಕನ್ಸೊನೆಯಿಂದ ಭಕ್ತರನ್ನು ಎಚ್ಚರಿಸುವ ಈ ನಿನ್ನ ಕನ್ಸೊನ್ನೆ ಕಪಟ ಮೋಸವನ್ನು ನಾನೇನು ಅರಿದೊಂದು ಭಾವಿಸಿದೆಯಾ? ಬಳಿರೇ ಏನಿದು ಕನ್ಸೊನ್ನೆಯ ಕಪಟ ಮೋಸ? ಕೃಷ್ಣ, ಬಳಿರೇ ಏನಿದು ಕಣ್ಸೊನ್ನೆಯ ಕಪಟ ಮೋಸ? ಭಾರತ ಕಂಡ ಸ್ವತಂತ್ರ ಪ್ರಳಯ ಸಮರ ಕೊಂಡವ ಪ್ರಳಯ ಸಿಂಹನಾದ ಹರಣಿ ಸಾಗಸ ಚದುರ ಈ ಕೌರವೇಶ್ವರ ರಾಜ ಧರ್ಮವ ಕಳಂಕ ಸಹಿಸಲ ಆಯುಧವಂ ಧರಿಸದಿರೆ ಆಯುಧವಂ ಧರಿಸದಿರೆ ಪಾಂಡವರಾಗೆಂದು ಪಾಲಿಪೆಯೋ ಆಡುವೆನು ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಕೃಷ್ಣ. ಪಾಂಡವರೆಂದರೆ ಬಲು ಮಮತೆ, ಅದರಲ್ಲೂ ಸಹ ಈ ಪಾರ್ಥನಾದರು ನಿನ್ನ ಪ್ರಾಣಸಕ. ಹೀಗಿರುವಾಗ ನೀವು ನಮ್ಮೊಡನೆ ಬೆರೆಯಲು ಸಾಧ್ಯವೇ? ಆದರೂ ಮಾತುತ್ತಿಲ್ಲ ಕೃಷ್ಣ. ಪಾಂಡವರು ಭಾರವನ್ನು ನೀನೇ ವಹಿಸಿಕೋ. ಯುದ್ಧದಲ್ಲಿ ಆಯ್ದು ನೀಡಿದು ಯಾರ ಪಕ್ಷವಾಗಿ ಕಾದಾರಲೆಂದು ವಚನ ಕೊಟ್ಟಿರುವೆ. ವಚನ ಭ್ರಷ್ಟನದಿಯೇ ಎಚ್ಚರ. ಭಾವ, ಆಡಿದ ಮಾತು ಮಾಡಿದ ಪ್ರತಿಜ್ಞೆಯನ್ನು ಎಂದಿಗಾದರೂ ಮರೆಯುವುದುಂಟೆ? ಅದು ನಿನ್ನ ವಿಚಾರದಲ್ಲಿ. ಕೃಷ್ಣ, ಮುಂದೆ ಸಂಧಿಸೋಣ. ಭಾವ, ಅದೋ ಆ ಸಮರಾಂಗಣದಲ್ಲಿ ಆಗ ತೋರಿದಂತೆ ನಿಮ್ಮ 7 ಅಶ್ವಣಿಸನ್ನ ಬಲಾಬಲವನ್ನು ಅದು ಮುಂದೆ ತಾನೇ ತಿಳಿಯುವುದು. ನಡೆ ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡಬೇಕು. ಕೃಷ್ಣ, ಹುಚ್ಚ ಮನವನ್ನು ಬಿಟ್ಟು ಅಚ್ಚರಿಯಿಂದ ಉಚ್ಚರಿಸು. ಕೃಷ್ಣ, ಎಚ್ಚರ. ನಾನಿಂದ ಬರ್ತೇನೆ. ನಡೆ ಭಾವ. ಸಾರ್ಥಕವಾಗಿತ್ತು. ವಿಜಯಲಕ್ಷ್ಮಿಯು ಇಂದು ನನ್ನ ಕೈಗೂಡಿದಂತೆ ಸೇರಿ ಆರ್ಯವರ್ತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣ ಸಮನಾದ ಬಂಧು ಹೋದ ಭಗವಾನ್ ವಾಸುದೇವನು ಇನ್ನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಇನ್ನು ನನ್ನ ದ್ವಾರಕ್ಕೆ ಯಾತ್ರೆಯು ಸಾರ್ಥಕವಾಯಿತು. ಉದಯವಾಗ ನೆಮ್ಮ ಭಾಗ್ಯದ ಭಾಸ್ಕರ, ಉದಯವಾದ ನೆಮ್ಮ ಭಾಗ್ಯದ ಭಾಸ್ಕರ, ಹರಡಿದ ಕಾಂತಿಯ ತರುಣದಿ ಧರೆಗೆ
ಹರಡಿದ ಕಾಂತಿಯ ಕರುಣದಿದರೆಗೆ ಸಾರ್ಥಕವಾಗಿತು ಎಲ್ಲ ಮನೋರಥ ಸಾರ್ಥಕವಾಗಿತು ಎಲ್ಲ ಮನೋರಥ ಅಭಯವನ್ನೇದ ಪತಿ ಅಭಯವನ್ನೇದ ಪಾಂಡವ ವಿಜಯ ನಂದ ವಿಮೋದ ಪಾಂಡವ ವಿಜಯ ನಂದ ವಿಮೋದ ಎಂದೆಂಬ ಪಾಲಿಪ ದೇವನೆಂದೆನಿಸಿದ ಎಂದೆಂಬ ಪಾಲಿಪ ದೇವನೆಂದೆನಿಸಿದ ಧನ್ಯತೆಯಾಂಗವಿ ಪುಣ್ಯೋದಯವೇ ಯಾಂಗವಿ ಪುಣ್ಯೋದಯವೇ ಯಾಂಗವಿ ಪುಣ್ಯೋದಯವೇ ರಾಧಾರಮ ಸರ್ವಜನಾದ ರಾಧಾರಮಣ ಕಲ್ವಜನ ರಾಧಾರಮಣ ಕಲ್ವಜನ ಅಭಯವನೇದ ಯದುಪತಿ ಅಭಯವನೇದ ಅಭಯವನೇದ ಯದುಪತಿ ಅಭಯವನೇದ ಅರ್ಜುನ ಪರಮಾತ್ಮ ಎಂತಹ ಕಾರ್ಯವನ್ನು ಮಾಡಿದೆ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ. ಹರಿತವಾದ ಖಡ್ಗವನ್ನು ಬಿಸಿಟು ಓರೆಯನ್ನು ಆಶ್ರಯಿಸುವ ಮಂದಮತಿಯಂತೆ ಮುಂದೆ ರಣಂದುರಂಧರಾಗಿ ಮೆರೆಯುವ ಅಣ್ಣ ಬಲರಾಮ ಸಹಿತ ಯಾದವ ಅಕ್ಷೋಣಿ ಸೈನ್ಯವನ್ನು ಕೇಳಿಕೊಳ್ಳದೆ ಯುದ್ಧ ವಿಮುಖನು ನಿರಸನೂ ಆದ ನನ್ನನ್ನು ಕೇಳಿಕೊಂಡು ಕೆಟ್ಟೆಲ್ಲಪ್ಪ ಅರ್ಥ. ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದ್ದೇನು ದೇವ. ಪರಮಾತ್ಮ, ಈ ಯುದ್ಧದಲ್ಲಿ ನೀನು ನನ್ನ ಸಾರಥಿ ಆಗು. ನಿರ್ಗತಿಕರಿಗೂ ಪದಭ್ರಷ್ಟನಿಗೂ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನೇಮಿಸು. ನನಗೊಂದು ಗತಿಯನ್ನು ತೋರಿಸು. ನಿನ್ನ ವರದ ರಸ್ತೆಗಳು ನನ್ನ ರಥದ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಇಡೀ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನೆಲೆಯುವುದನ್ನು. ನಿಯತಿಯ ವಕ್ಷದಲ್ಲಿ ಮಾನವನ ಜೀವನದ ವಿಶ್ರಾಂತಿಯನ್ನು. ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಅರ್ಜುನ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುತ್ತಿರುವೆಲ್ಲ, ಅಂತಹ ದೈವತ್ವ ಮಹಿಮೆಯು ನನ್ನಲ್ಲಿ ಏನು ಕಂಡೆ ಪಾರ್ಥ? ಪರಮಾತ್ಮ, ನನ್ನ ನಿನ್ನಲ್ಲಿ ಇಂದ್ರ ಜಾಲವೇಕೆ ದೇವ. ಮಾಧವನ್ಯ ದಯದಿ ದಯದಿ ಮಾಧವನ್ಯ ದಯದಿ ಭಯವಿಲ್ಲದೆ ಜಗದ್ ಭಯವಿಲ್ಲದೆ ಜಗದ್ ಮುರಗರಿ ನಿರ್ಣಯ ಒಲುಮೆಯ ಮರದಿ ಮುರಗರಿ ನಿರ್ಣಯ ಒಲುಮೆಯ ಮರದಿ ಮಾಧವನ ದಯದಿ ದಯದಿ ಮಾಧವನ ದಯದಿ ಕಾತುರವೇ ತಗೋ ವಿಜಯ ವಿಜಯ ಕಾತುರವೇ ತಗೋ ವಿಜಯ ಕರದಳು ಗಾಂಧೀವ ಹಿಡಿದೆಯೋ ದುರದೆ. ಪರಮಾತ್ಮ, ಕರದಳು ಗಾಂಧೀವ ಹಿಡಿದೆಯೋ ದುರದೆ. ಎದೆಗೆಡದಿರು ಜೋಕೆ ಕೊಡು ಜೀವನೀಕೆ.
ಕಾತುರವೇತನು ವಿಜಯ ವಿಜಯ ಕಾತುರವೇತನು ವಿಜಯ ವಿಜಯಕ್ಕೆ ಕಾರಣ ಮಾಧವ ಪರಮಾತ್ಮ ವಿಜಯಕ್ಕೆ ಕಾರಣ ಕಾರ್ತನು ನೀನೇ ವಿಜಯಕ್ಕೆ ಕಾರಣ ಕಾರ್ತನು ನೀ ವಿಜಯಕ್ಕೆ ಕಾರಣ ಕಾರ್ತನು ನೀನೇ ವಿಜಯಕ್ಕೆ ಕಾರಣ ಕಾರ್ತನು ನೀನೇ ವಿಜಯಕ್ಕೆ ಕಾರಣ ಕಾರ್ತನು ನೀನೇ ಪರಮಾತ್ಮ ವಿಜಯಕ್ಕೆ ಕಾರಣ ಕಾರ್ತನು ನೀನೆ ಸಾಗಸನೇನದು ಸಾಧಿಸುವೆನು ನಾನು ಸಾಗಸ ನಿನ್ನದು ಸಾಧಿಸುವೆನು ನಾನು ಸಾಗಸನೇನದು ಸಾಧಿಸುವೆನು ನಾನು ಮಾಧವನಿನ್ನಯ ಗಾಯದಿ ಗಯದಿ ಮಾಧವನಿನ್ನಯ ಗಾಯದಿ ಪಾತ ನಿನ್ನಯ ಗಿತವ ಸತತವು ನಾ ಬಯಸಿ ಪಾತ ನಿನ್ನಯ ಗಿತವ ಸತತವು ನಾ ಬಯಸಿ ಅನವರತವು ನಿನ್ನ ಬಿಡದಲೆ ತೋರೆ ಪರಮಾತ್ಮ ಅನವರತವು ನಿನ್ನ ಬಿಡದಲೆ ತೋರೆ ಮನದನೋ ಮಾನವ ವಿಜಯ ಧನಂಜಯ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ 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 ಸಾಧಿಸು ಕಾಯುವ ಬಯಸುತ್ತಗೆಯನ್ನು ಸಾಧಿಸೋ ಕಾರ್ಯವ ಬಯವೇತಕೆಯನ್ನು ಸಾಧಿಸೋ ಕಾರ್ಯ ಬಯವೇತಕೆಯನ್ನು ಕಾತುರವೇತೋ ವಿಜಯ ವಿಜಯ ಕಾತುರವೇತೋ ವಿಜಯ ವಿಜಯ ಮಾಧವ
ಮಾಧವ ಧನಂಜಯ, ಅಂತೂ ನಿನ್ನ ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಇರಲಿ, ಭಕ್ತರ ಅಭಿಷ್ಟೆಯನ್ನು ನೆರವೇರಿಸುವುದೇ ನನ್ನ ಮುಖ್ಯ ಕರ್ತವ್ಯ. ನೀನಿನ್ನು ನಡೆ ಪಾರ್ಥ. ಇಲ್ಲಿ ನಡೆದ ಶುಭ ಸಮಾಚಾರಗಳನ್ನು ಧರ್ಮಾದಿಗಳಿಗೆ ತಿಳಿಸು. ಹಾಗೆ ಮಾಧವ. ಧನ್ಯನಾದೆನಾ ಹರಿಯ ಧನ್ಯನಾದೆನಾ ಧನ್ಯನಾದೆನಾ ಹರಿಯ ಧನ್ಯನಾದೆನಾ ಮಾನ್ಯನಾದೆನಿಂದೋ ತಮ್ಮ ತವ ಕರುಣೆಯ ಬಾಲದಿ ಮಾನ್ಯನಾದೆನಿಂದೋ ತಮ್ಮ ತವ ಕರುಣೆಯ ಬಾಲದಿ ಧನ್ಯನಾದೆನಾ ಹರಿಯ ಧನ್ಯನಾದೆನಾ ಹರಿ ಪರಿಯ ಪರಿಭವದಿಂದ ದರೆಯಲ್ಲಿ ನಂದೆ ಬಂದೆ ನಾನು. ಪರಮಾತ್ಮ ಹರಿ ಪರಿಯ ಪರಿಭವದಿಂದ ಧರೆಯಲ್ಲಿ ನಂದೆ ಬಂದೆ ನಾನು. ಹರಿಗರಿಸಿ ಕಾಯೋ ಪ್ರಭುವೆ ಚರಣದಲ್ಲಿ ಶಿರವ ಇಡುವೆ. ಹರಿಗರಿಸಿ ಕಾಯೋ ಪ್ರಭುವೆ ಚರಣದಲ್ಲಿ ಶಿರವ ಇಡುವೆ. ಧನ್ಯನಾದೆನಾ ಹರಿಯ ಧನ್ಯನಾದೆನಾ ಮಾನ್ಯನಾದೆನಿಂದು ತಮ್ಮ ತವ ಕರುಣೆಯ ಬಾಲದಿ. ಪರಮಾತ್ಮ ಮಾನ್ಯನಾದೆನಿಂದು ತಮ್ಮ ತವ ಕರುಣೆಯ ಬಾಲದಿ ಧನ್ಯನಾದೆನಾ ಹರಿಯ ಧನ್ಯನಾದೆನಾ. ಪರಮಾತ್ಮ ಪಾರ್ಥ, ಸಾಧನದಲ್ಲಿ ಕುರುಪತಿ ಜಯವ ಆಧ ಗೆಡಿಸಿ ಗೆಲ್ಲುವ ತರುವ ನಾನು. ಪರಮಾತ್ಮ ಸಾಧನದಲ್ಲಿ ಕುರುಪತಿ ಜಯವ ಆಧ ಗೆಡಿಸಿ ಗೆಲ್ಲುವ ತರುವ ನಾನು. ಮಾಧವನೆ ನೀ ನಮಗೊಲಿದೋ ಸಾರಥಿಯರೋ ಭವಧರಿಸಿದೆಯ. ಸಾರವನೆ ನೀ ನಮಗೊಲಿದೋ ಸಾರಥಿಯ ರೂಪವಧರಿಸಿದೆಯ. ಧನ್ಯನಾದೆನಾ ಹರಿಯ ಧನ್ಯನಾದೆನಾ ಮಾನ್ಯನಾದೆನೆಂದು ತಮ್ಮ ತವ ಕರುಣೆಯ ಬಾಲದಿ. ಮಾನ್ಯನಾದೆನೆಂದು ತಮ್ಮ ತವ ಕರುಣೆಯ ಬಾಲದಿ ಧನ್ಯನಾದೆನಾ ಹರಿಯ ಧನ್ಯನಾದ
ಧನ್ಯನಾದೆನು